ಹಿರಿಯ ಕಲಾಚೇತನ ಲಿಂಗನಬಂಡಿಯ ತಿಮ್ಮಣ್ಣ ಚನ್ನದಾಸರ ಮಾಸ್ತರ ಇನ್ನಿಲ್ಲ. ಕೊಪ್ಪಳ ಜಿಲ್ಲೆಯ ಹಿರಿಯ ಸಂಗೀತ ಕಲಾಚೇತನ ತಿಮ್ಮಣ್ಣ ಮುದುಕಪ್ಪ ಚನ್ನದಾಸರ್ ಲಿಂಗನಬಂಡಿ ಅವರು ಶಾಶ್ವತವಾಗಿ ಸಾಂಸ್ಕೃತಿಕ ಲೋಕ ತ್ಯಜಿಸಿದ್ದಾರೆ. ಮೃತ ತಿಮ್ಮಣ್ಣ ಚನ್ನದಾಸರ್ ಅವರಿಗೆ ಸುಮಾರು 70 ವಯಸ್ಸಾಗಿತ್ತು. ಮೂಲತಃ ಯಲಬುರ್ಗಾ ತಾಲೂಕಿನ ಲಿಂಗನಬಂಡಿ ಗ್ರಾಮದವರಾದ ತಿಮ್ಮಣ್ಣ ಚನ್ನದಾಸರ್ ಅವರು ಅನಾರೋಗ್ಯ ಕಾರಣದಿಂದ ಕುಷ್ಟಗಿ ಪಟ್ಟಣದ ಸಂತ ಶಿಶುನಾಳ ಶರೀಫ ನಗರದಲ್ಲಿರುವ ಅವರ ಮಗನ ಸ್ವಗೃಹದಲ್ಲಿ ಹಲವು ತಿಂಗಳುಗಳಿಂದ ವಿಶ್ರಾಂತಿ ಪಡೆಯುತ್ತಿದ್ದರು. ಶುಕ್ರವಾರ ಬೆಳಗಿನ ಜಾವ 5:45 ಸುಮಾರಿಗೆ ಕೊನೆಯುಸಿರು ಎಳೆದಿದ್ದಾರೆ. ಪತ್ನಿ, 6 ಜನ ಪುತ್ರರು, ಓರ್ವ ಪುತ್ರಿ ಹಾಗೂ ಅಪಾರ ಸಂಖ್ಯೆಯ ಬಂಧು ಬಳಗ ಸೇರಿ ಅಪಾರ ಸಂಗೀತ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ. ಕುಷ್ಟಗಿ ಹೊರವಲಯದ ರುದ್ರಭೂಮಿಯಲ್ಲಿ ಸಂಜೆ 4 ಗಂಟೆ ಸುಮಾರಿಗೆ ಸಿದ್ಧಾರೂಢ ಸಂಪ್ರದಾಯ ಬಾಲ್ಯದಿಂದಲೇ ಸಂಗೀತ ಗೀಳು ಹಚ್ಚಿಕೊಂಡ ತಿಮ್ಮಣ್ಣ ಚನ್ನದಾಸರ್ ಅವರು ಸಹೋದರ ಮಾವ ನೀರ್ಲೂಟಿ ಕೃಷ್ಣಮೂರ್ತಿ ಅವರಿಂದ ವಯಲಿನ್ ವಾದನ ಕಲಿತು ಬಯಲಾಟ ನಿರ್ದೇಶಕನಾಗಿ ಹೊರಹೊಮ್ಮಿದ್ದರು. 5 ದಶಕಕ್ಕೂ ಹೆಚ್ಚು ಕಾಲ ಸಾಂಸ್ಕೃತಿಕ ಲೋಕದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಅನೇಕ ಪೌರಾಣಿಕ ಬಯಲಾಟ ನಾಟಕಗಳಿಗೆ ಸಹಸ್ರಾರು ಕಲಾವಿದರನ್ನು ರೂಪಿಸಿ ಪ್ರದರ್ಶಿಸಿರುವ ಶ್ರೇಯಸ್ಸು ತಿಮ್ಮಣ್ಣ ಚನ್ನದಾಸರ್ ಅವರಿಗೆ ಸಲ್ಲುತ್ತದೆ. ಅವರ ಕಲಾ ಸೇವೆಗೆ ರಾಜ್ಯ ಹಾಗೂ ಜಿಲ್ಲಾ ಜನಪದ ಬಯಲಾಟ ಅಕಾಡೆಮಿ ಪ್ರಶಸ್ತಿಗಳು, ಸಂಘ ಸಂಸ್ಥೆಗಳ ಪ್ರಶಸ್ತಿ, ಪುರಸ್ಕಾರ, ಗೌರವಗಳು ಅರಸಿ ಬಂದಿವೆ. ಅವರ 6 ಜನ ಗಂಡು ಮಕ್ಕಳನ್ನು ಸಹ ಸಂಗೀತ ಕಲಾವಿದರನ್ನಾಗಿ ರೂಪಿಸಿದ್ದು, ಅವರೆಲ್ಲ ಕನ್ನಡ ಸಾಂಸ್ಕೃತಿಕ ಪರಂಪರೆಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಿರಿಯ ಕಲಾಚೇತನ ಅಗಲಿಕೆಗೆ ಕೊಪ್ಪಳ, ರಾಯಚೂರು ಜಿಲ್ಲೆ ಸೇರಿ ನಾಡಿನ ಜನಪ್ರತಿನಿಧಿಗಳು, ಸಂಗೀತ ಕಲಾವಿದರು, ಗಣ್ಯರು ಕಂಬನಿ ಮಿಡಿದಿದ್ದಾರೆ.